ಅದು ಬ್ಲಾಸ್ಟ್ ಆಗಿರೋದು ನಿಜ. ಒಬ್ಬ ವ್ಯಕ್ತಿ ಮಾಸ್ಕ್ ಹಾಕೊಂಡು ಟೋಪಿ ಹಾಕೊಂಡು ಬಂದು ಬಸ್ನಲ್ಲಿ ಬಂದಿದ್ದಾನೆ. ಬಸ್ನಲ್ಲಿ ಬಂದು ರವೆ ಇಡ್ಲಿ ತಗೊಂಡಿದ್ದಾನೆ ಒಂದು ಕೌಂಟರ್ನಲ್ಲಿ. ಅಲ್ಲಿಂದ ಹೋಗಿ ಕೂತ್ಕೊಂಡಿದ್ದಾನೆ ಒಂದ್ ಕಡೆ. ಕುಡಿದ್ಬಿಟ್ಟು ಅದನ್ನ ಟೈಮರ್ ಇಟ್ಟೆಲ್ಲ ಇದೆಲ್ಲ ಮಾಡ್ಬಿಟ್ಟು ಹೋಗಿದ್ದಾನೆ. ಸೊ ಬ್ಲಾಸ್ಟ್ ಆಗಿದೆ. ಸುಮಾರು 9 ಜನರಿಗೆ ಗಾಯ ಆಗಿದೆ. ಯಾರೆಲ್ಲ ಪ್ರಾಣಾಪಾಯದಿಂದ ಪಾರಾಗಿಲ್ಲ. ಸೊ ನಾನು ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ ಮತ್ತೆ ಹೋಮ್ ಮಿನಿಸ್ಟರ್ ಅವರೆಲ್ಲ ಹೋಗಿದ್ದಾರೆ. ನಾನು ಇವತ್ತು ಹೋಗ್ತೀನಿ ಮತ್ತೆ ಹೋಟೆಲ್ ಕೆಫೆ ಅಲ್ಲೂ ಹೋಗಿ ನೋಡ್ತೀನಿ. ಗೊತ್ತಿಲ್ಲ, ಇನ್ನೂ ಗೊತ್ತಿಲ್ಲ. ಅವ್ನ ವ್ಯಕ್ತಿ ಪತ್ತೆ ಹಚ್ಚಕ್ಕೆ ಸುಲಭ. ಯಾಕಂದ್ರೆ ಫೋಟೋದಲ್ಲೆಲ್ಲ ಬಂದಿದೆ. ಅವತ್ತು ಬಸ್ನಲ್ಲಿ ಹಿಡಿಯೋದು, ತಿಂಡಿ ತಗೊಳ್ಳೋದು, ಟೋಕನ್ ಕೊಟ್ಟು ಆಮೇಲೆ ಎಲ್ಲೋ ಕೂತ್ಕೊಳ್ಳೋದು, ಆಮೇಲೆ ಅಲ್ಲೊಂದು ಬ್ಯಾಗ್ ಇಡೋದು, ಇವೆಲ್ಲ ಬಂದಿದೆ. ಕೂಡಲೇ ಪತ್ತೆ ಹಚ್ತೀವಿ. ಸರ್, ಈಗ ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಇದಕ್ಕೂ ಸಾಮ್ಯತೆ ಇದೆ ಅನ್ನೋ ಒಂದು ಪ್ರಾಥಮಿಕ ವರದಿ ಬಂದಿದೆ ಅಂತ ಹೇಳಿದ್ರು. ಅದ್ರ ಬಗ್ಗೆ ನಾನು ಮಾಹಿತಿ ಸಿಗ್ತಾ ಕುಕ್ಕರ್ನಲ್ಲಿ ಮಾಡಿದ್ದು ಇದು ಬೇರೆ. ಬಟ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಸೀರಿಯಸ್ ಆಗಿ. ಸರ್, ಬಿಜೆಪಿ ಸೀರಿಯಸ್ ಅಲಿಗೇಷನ್ ಮಾಡಿದೆ. ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡುತ್ತಿದ್ದ ಕಾರಣಕ್ಕೋಸ್ಕರವಾಗಿ ಈ ತರ ಘಟನೆ ನಡೆದಿದೆ. ಬಿಜೆಪಿ ಅವರು ರಾಜಕೀಯವಾಗಿ ಅವ್ರ ಕಾಲದಲ್ಲಿ ಆಗಿದ್ದಲ್ಲ ಬಾಂಬ್ ಬ್ಲಾಸ್ಟ್ ಎಲ್ಲ ಏನಾಗಿತ್ತು ಹಾಗೆ ಆಗ್ಲೂ ಮುಸಲ್ಮಾನರು ತುಷ್ಟೀಕರಣ ಮಾಡ್ತಿದ್ದಾರೆ. ಇಲ್ಲಪ್ಪ, ಈಗ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಆಯ್ತಲ್ಲ, ಆಗೇನ್ ಮಾಡಿದ್ರು? ಹಾಗೂ ತುಷ್ಟೀಕರಣನ ಸುಮ್ಮನೆ ಏನೋ ಹೇಳ್ಬೇಕು. ನಾನು ಯಾರು ಬ್ಲಾಸ್ಟ್ ಮಾಡೋದನ್ನ ಖಂಡಿಸ್ತೀನಿ ನಾನು, ಇವ್ರು ಬಟ್ ಅದ್ರಲ್ಲಿ ರಾಜಕೀಯ ಮಾಡಕ್ ಹೋಗ್ಬಾರ್ದು. ಭಯೋತ್ಪಾದಕ ಕೃತ್ಯ ಅಂತ ಏನಾದ್ರು ಇಲ್ಲ, ಇನ್ನೂ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್. ಇನ್ವೆಸ್ಟಿಗೇಷನ್ ಅಲ್ಲಿ ಏನ್ ಆಗುತ್ತೆ ಅದು ನೋಡ್ಕೊಂಡು ಅದ್ರ ಮೇಲೆ ಕ್ರಮ ತಗುತ್ತೆ. ಸರ್, ಈಗ ವಿಧಾನಸೌಧದ FSI ವರದಿ ಬಂದಿದೆ ಅಂತ ಹೇಳ್ತಾರೆ. ಯಾವಾಗ ಬಂದಿದೆಯಾ ಅಥವಾ ಏನು ಅಂತ ಸರ್? ಬಂದ್ರೆ ಅದ್ರ ಪ್ರಕಾರ ಕ್ರಮ ತಗತ್ತೆ. ಬಂದಿಲ್ಲ ಅಲ್ಲ, ಈಗಾಗಲೇ ಟ್ವೀಟ್ ಮಾಡಕ್ ಶುರು ಮಾಡಿದಾರೆ ಸರ್. ಅದನ್ನ ಯಾಕೋ ಬಹಿರಂಗ ಪಡಿಸ್ತಾ ಇಲ್ಲ ಬೇಕು ಅಂತೇಳಿ ಆಲ್ರೆಡಿ ಯತ್ನಾಳ್ ಟ್ವೀಟ್ ಮಾಡಿದ್ದಾರೆ. ಸರ್, ಬಿಜೆಪಿ ಒಂದು ಹೇಳ್ತಾ ಇದೆ ಸರ್, FSI ರಿಪೋರ್ಟ್ ಬಂದಿದೆ, ಅದರಲ್ಲಿ ಜಿಲ್ಲಾ ಬಂದಂತ ಕುಗಿರೋ ಸತ್ಯ ಅಂತ ಗೊತ್ತಾಗಿದೆ, ಅದನ್ನು ತಿರುಚೋ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ. ಯಾರನ್ನು ರಕ್ಷಣೆ ಮಾಡೋ ಪ್ರಶ್ನೆನೇ ಇಲ್ಲ. ತಪ್ಪಿತಸ್ಥರಿಗೆ ಶಿಕ್ಷೆ ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರ ಮಾಡೇ ಮಾಡ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.